Welcome our channel, please subscribe and support. ವಿಶ್ವ ಪರಿಸರ ದಿನಾಚರಣೆ ಕುರಿತು ಪ್ರಬಂಧ. ಪೀಠಿಕೆ. ಪರಿಸರ ಎಂದರೆ ಮಾನವನ ಬದುಕಿಗೆ ಅವಿಭಾಜ್ಯವಾಗಿ ಬೆಸೆದಿರುವ ಪ್ರಕೃತಿಯ ಕೊಡುಗೆ. ನದಿ, ನೀರು, ಗಾಳಿ, ಮಣ್ಣು, ಮರಗಳು, ಪ್ರಾಣಿ ಪಕ್ಷಿಗಳು ಎಲ್ಲವೂ ಪರಿಸರದ ಅಂಗವಾಗಿವೆ. ಇವುಗಳ ಸಂರಕ್ಷಣೆ ಇಲ್ಲದಿದ್ದರೆ ಮಾನವ ಜೀವನವೇ ಅಪಾಯಕ್ಕೆ ಗುರಿಯಾಗುತ್ತದೆ. ಆದರೆ ಬೆಳವಣಿಗೆಯ ಹೆಸರಿನಲ್ಲಿ ಮಾನವನು ಅತಿಕ್ರಮಣ ಮಾಡಿದಂತೆ ಪರಿಸರವನ್ನು ಹಾನಿಗೊಳಿಸುತ್ತಲೇ ಬಂದಿದ್ದಾನೆ. ಈ ಹಿನ್ನೆಲೆಯಲ್ಲಿ ಪರಿಸರದ ರಕ್ಷಣೆ ಹಾಗೂ ಜಾಗೃತಿಗಾಗಿ ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಗುತ್ತದೆ. ವಿಶ್ವ ಪರಿಸರ ದಿನವನ್ನು ವಿಶ್ವದಾದ್ಯಂತ ಮಾಲಿನ್ಯ ತಡೆಯುವುದು, ಹಸಿರನ್ನು ಉಳಿಸುವುದು, ನೈಸರ್ಗಿಕ ಸಂಪತ್ತಿನ ಸಂರಕ್ಷಣೆ ಹಾಗೂ ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರ ನೀಡುವ ಉದ್ದೇಶದಿಂದ ಆಚರಿಸಲಾಗುತ್ತದೆ. ಇದು ಸಂವಿಧಾನಿಕವಾಗಿ ಕೇವಲ ದಿನಾಚರಣೆಯ ಮಟ್ಟಿಗೆ ಸೀಮಿತವಲ್ಲ, ಬದಲಾಗಿ ವ್ಯಕ್ತಿಯಿಂದ ಜಾಗತಿಕ ಮಟ್ಟದ ಜವಾಬ್ದಾರಿಯ ಚಟುವಟಿಕೆಗಳವರೆಗೆ ವ್ಯಾಪಿಸುತ್ತದೆ. ವಿಷಯ ವಿವರಣೆ. ವಿಶ್ವ ಪರಿಸರ ದಿನದ ಇತಿಹಾಸ ಮತ್ತು ಉದ್ದೇಶ. ವಿಶ್ವ ಪರಿಸರ ದಿನದ ಆಚರಣೆಗೆ ಆರಂಭವು 1972ರ ಜೂನ್ 5ರಂದು ಸ್ಟಾಕ್ಹೋಮ್ನಲ್ಲಿ ನಡೆದ ಪರಿಸರದ ಮೇಲಿನ ಐಕ್ಯರಾಷ್ಟ್ರಗಳ ಪ್ರಥಮ ಸಮ್ಮೇಳನದಿಂದಾಯಿತು. ಈ ಸಮ್ಮೇಳನವು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಗುರಿ ಇಟ್ಟುಕೊಂಡಿತ್ತು. ಇದರ ಫಲವಾಗಿ 1974ರ ಜೂನ್ 5ರಂದು ಮೊದಲ ಬಾರಿಗೆ ವಿಶ್ವ ಪರಿಸರ ದಿನಾಚರಣೆ ಮಾಡಲಾಯಿತು. ಯುಎನ್ಇಪಿ ಈ ದಿನದ ಜವಾಬ್ದಾರಿ ಹೊತ್ತಿದ್ದು, ಪ್ರತಿ ವರ್ಷ ಈ ದಿನವನ್ನು ನಿರ್ದಿಷ್ಟ ವಿಷಯದ ಮೇಲೆ ಆಧಾರಿತವಾಗಿ ಆಚರಿಸಲಾಗುತ್ತದೆ. ಈ ದಿನದ ಉದ್ದೇಶ ಪರಿಸರದ ಮಹತ್ವವನ್ನು ಜನರಿಗೆ ತಿಳಿಸುವುದು, ಪರಿಸರದ ಮೇಲೆ ಮಾನವ ಕ್ರಿಯೆಗಳ ಪರಿಣಾಮವನ್ನು ವಿವರಿಸುವುದು, ಪರಿಸರ ಉಳಿಸುವ ಚಟುವಟಿಕೆಗಳಲ್ಲಿ ಸಾರ್ವಜನಿಕ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸುವುದು, ಸರ್ಕಾರಗಳು, ಸಂಸ್ಥೆಗಳು ಹಾಗೂ ನಾಗರಿಕರು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಒತ್ತಾಯಿಸುವುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎದುರಾಗುತ್ತಿರುವ ಪ್ರಮುಖ ಪರಿಸರ ಸಮಸ್ಯೆಗಳಲ್ಲಿ ಕೆಲವು. ಜಲಮಾಲಿನ್ಯ. ನದಿಗಳು, ಸರೋವರಗಳು ಮತ್ತು ಸಮುದ್ರಗಳು ಕೈಗಾರಿಕಾ ತ್ಯಾಜ್ಯಗಳಿಂದ ಮಾಲಿನ್ಯಗೊಳ್ಳುತ್ತಿವೆ. ಇದು ಜೀವವೈವಿಧ್ಯವನ್ನು ನಾಶಮಾಡುತ್ತದೆ. ವಾಯುಮಾಲಿನ್ಯ. ವಾಹನಗಳಿಂದ, ಕಾರ್ಖಾನೆಗಳಿಂದ ಹೊರಹೊಮ್ಮುವ ಹೊಗೆ ಶ್ವಾಸಕೋಶ ಸಂಬಂಧಿತ ಅನಾರೋಗ್ಯಗಳಿಗೆ ಕಾರಣವಾಗುತ್ತಿದೆ. ವಾತಾವರಣ ತಾಪಮಾನ ವೃದ್ಧಿ. ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಹಾನಿಕರ ಅನಿಲಗಳ ಹೆಚ್ಚಳದಿಂದ ಭೂಮಿಯ ತಾಪಮಾನ ಏರುತ್ತಿದೆ. ಆಮ್ಲಮಳೆಯ ಪರಿಣಾಮ. ಇದು ಮಣ್ಣು, ಬೆಳೆಗಳು ಹಾಗೂ ನೀರು ಸಂಪತ್ತಿಗೆ ಧ್ವಂಸಕಾರಿಯಾಗುತ್ತಿದೆ. ಹರಿತವಲಯ ನಾಶ. ಕಾಡುಗಳನ್ನು ನಾಶಪಡಿಸುವುದು ವನ್ಯಜೀವಿಗಳನ್ನು ಅಳಿಸಿ ಹಾಕುತ್ತಿದೆ ಹಾಗೂ ಜಲವಾಯು ಚಕ್ರವನ್ನು ಕೆಡಿಸುತ್ತಿದೆ. ಪರಿಸರ ಸಂರಕ್ಷಣೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ. ಪರಿಸರ ಸಂರಕ್ಷಣೆಯಲ್ಲಿ ಪ್ರತಿ ವ್ಯಕ್ತಿಯ ಪಾತ್ರ ಅತಿ ಪ್ರಮುಖವಾಗಿದೆ. ದಿನನಿತ್ಯದ ಚಟುವಟಿಕೆಗಳಲ್ಲಿ ಕೆಲವೊಂದು ಎಚ್ಚರಿಕೆಗಳ ಮೂಲಕ ಬಹುಪಾಲು ಪರಿಸರವನ್ನು ಉಳಿಸಬಹುದು. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಪುನರ್ವಿನಿಯೋಗ ಪದ್ಧತಿಗೆ ಪ್ರೋತ್ಸಾಹ ನೀಡುವುದು, ಸಾಮಾನ್ಯ ಬೆಳಕು ಬದಲಾಗಿ ಸೌರಶಕ್ತಿ ಅಥವಾ ಎಲ್ಇಡಿ ಬಳಕೆ, ಕಸವನ್ನ ಬೇರ್ಪಡಿಸಿ ಸರಿಯಾಗಿ ನಿರ್ವಹಣೆ ಮಾಡುವುದು, ತಾವು ನೆಡುವ ಒಂದು ಮರ ನಾಳೆ ನೂರಾರು ಜೀವಿಗಳಿಗೆ ಆಶ್ರಯವಾಗಬಹುದು ಎಂಬ ಅರಿವು ಮೂಡಿಸಬೇಕು. ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ. ವಿದ್ಯಾರ್ಥಿಗಳು ಸಮಾಜದ ಭವಿಷ್ಯ. ಇವರು ಇಂದಿನಿಂದ ಪರಿಸರದ ಬಗ್ಗೆ ಅರಿವು ಹೊಂದಿದರೆ ಭವಿಷ್ಯದೊಳಗೆ ಭೂಮಿಯ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ. ಶಾಲೆ ಕಾಲೇಜುಗಳಲ್ಲಿ ಪರಿಸರ ಕುರಿತ ಜಾಗೃತಿ ಕಾರ್ಯಕ್ರಮಗಳು, ಪರಿಸರ ಸ್ನೇಹಿ ಅಭಿಯಾನಗಳು, ವನ್ಯಜೀವಿ ದಿನಾಚರಣೆ, ಸಸ್ಯಾರೋಪಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಪರಿಸರ ರಕ್ಷಣೆಯಲ್ಲಿ ಪ್ರಭಾವ ಬೀರುವುದು. ಸರ್ಕಾರದ ಮತ್ತು ಸಂಸ್ಥೆಗಳ ಕ್ರಮಗಳು. ವೈಶ್ವಿಕವಾಗಿ ಹಲವಾರು ದೇಶಗಳು ಪರಿಸರ ಸಂರಕ್ಷಣೆಗೆ ಹೊಸ ನೀತಿಗಳನ್ನು ರೂಪಿಸುತ್ತಿವೆ. ಪ್ಯಾರಿಸ್ ಒಪ್ಪಂದದಂತಹ ಜಾಗತಿಕ ಒಪ್ಪಂದಗಳು ಗ್ರೀನ್ಹೌಸ್ ಅನಿಲಗಳ ನಿಯಂತ್ರಣಕ್ಕೆ ಪ್ರಯತ್ನಿಸುತ್ತಿವೆ. ಭಾರತದಲ್ಲಿ ಸ್ವಚ್ಛ ಭಾರತ ಅಭಿಯಾನ, ನಮಾಮಿ ಗಂಗೆ ಯೋಜನೆ, ಹರಿತ ಕರ್ನಾಟಕ ಯೋಜನೆ, ಪ್ಲಾಸ್ಟಿಕ್ ನಿಷೇಧ ನೀತಿ, ಎಲೆಕ್ಟ್ರಿಕ್ ವಾಹನ ಪ್ರೋತ್ಸಾಹ ಇತ್ಯಾದಿಗಳ ಮೂಲಕ ಪರಿಸರ ರಕ್ಷಣೆಗೂ ಕ್ರಮಗಳು ಕೈಗೊಳ್ಳಲಾಗಿದೆ. ಉಪಸಂಹಾರ. ಪರಿಸರ ಸಂರಕ್ಷಣೆ ಎಂಬುದು ಒಂದು ದಿನದ ಆಚರಣೆಗಾಗಿ ಸೀಮಿತವಾದ ಕಾರ್ಯವಲ್ಲ. ಇದು ಪ್ರತಿದಿನವೂ ನಮ್ಮ ನಡವಳಿಕೆಯಲ್ಲಿ ಪ್ರತಿಬಿಂಬಿಸಬೇಕಾದ ಜೀವನ ಶೈಲಿ. ಪ್ರಕೃತಿಯನ್ನು ಹಾಳು ಮಾಡುವುದು ಅಂದರೆ ಮಾನವ ತನ್ನ ಭವಿಷ್ಯವನ್ನೇ ನಾಶಪಡಿಸಿಕೊಳ್ಳುವುದಕ್ಕೆ ಸಮಾನ. ಈ ಹಿನ್ನೆಲೆಯಲ್ಲಿ ವಿಶ್ವ ಪರಿಸರ ದಿನ ನಮಗೆ ಪುನಃ ಒಂದು ಮಾತನ್ನು ನೆನಪಿಸುತ್ತದೆ: ಪರಿಸರ ಉಳಿಸಿ, ಭವಿಷ್ಯ ಉಳಿಸಿ. ಇದು ಒಬ್ಬ ವ್ಯಕ್ತಿಯ ಯತ್ನವಾಗಿರಲಿ ಅಥವಾ ಜಾಗತಿಕ ಅಭಿಯಾನವಾಗಿರಲಿ, ನಾವು ಈಗಲೇ ಎಚ್ಚೆತ್ತುಕೊಳ್ಳಬೇಕು. ಇಂದಿನಿಂದಲೇ ಪರಿಸರ ಸ್ನೇಹಿ ಜೀವನದತ್ತ ಹೆಜ್ಜೆ ಹಾಕೋಣ. ನಾವು ಮಾಡುವ ಸಣ್ಣ ತಪ್ಪುಗಳು ಭಾರೀ ದುಷ್ಪರಿಣಾಮಗಳಿಗೆ ಕಾರಣವಾಗಬಹುದು. ಅದೇ ರೀತಿ ನಾವು ತೆಗೆದುಕೊಳ್ಳುವ ಸಣ್ಣ ಎಚ್ಚರಿಕೆಗಳು ಭೂಮಿಗೆ ಹೊಸ ಉಸಿರನ್ನು ನೀಡಬಹುದು.